ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿ ವ್ಲಾಗ್ಸ್. ಮೊದಲಿಗೆ ಇವತ್ತು ನಾನು ಹಾಲಿನ ಪೌಡ್ರ್ ಯೂಸ್ ಮಾಡಿಕೊಂಡು ಜಾಮೂನ್ ಮತ್ತು ರಸಮಲೈ ಮನೇಲೇ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎರಡೂ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಏನೂ ಐಟಮ್ಸ್ ಬೇಡ, ಹಾಲಿನ ಪೌಡ್ರು ಇದ್ದರೆ ಸಾಕು. ಮೊದಲಿಗೆ ಮನೇಲಿ ಇರೋ ಮೈದಾ ಹಿಟ್ಟು, ಒಂದು 3 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಹಾಲಿನ ಪೌಡ್ರು, ಯಾವುದಾದ್ರೂ ಹಾಲಿನ ಪೌಡ್ರ್ ಹಾಕ್ಕೋಬೋದು ನೀವು. ಅದ್ರ ಜೊತೆಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು 1 ಸ್ಪೂನ್ ತುಪ್ಪ, ಇಷ್ಟು ಹಾಕ್ಕೊಂಡು ನೀರು ಅಥವಾ ಹಾಲು, ನಿಮ್ಗೆ ಹಾಲು ಬೇಕು ಅಂದರೆ ಹಾಲಲ್ಲೇ ಕಲಿಸ್ಕೋಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಹಾಲು ಇರಲಿಲ್ಲ ಅಂತ ನೀರಲ್ಲಿ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೋಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ನಾದ್ಕೊಂಡು ಚೆನ್ನಾಗಿ ಅದನ್ನು ಉಂಡೆಗಳು ಮಾಡ್ಕೋಬೇಕು. ಸಣ್ಣ ಸಣ್ಣ ಉಂಡೆಗಳು, ನಿಮಗೆ ಸಣ್ಣಗೆ ಬೇಕಂದರೆ ಸಣ್ಣ ಉಂಡೆ ಮಾಡ್ಕೊಳ್ಳಿ, ದೊಡ್ಡದು ಬೇಕಂದರೆ ದೊಡ್ಡದು ಉಂಡೆ ಮಾಡ್ಕೊಳ್ಳಿ. ನಿಮಗೆ ಹೆಂಗೆ ಬೇಕೋ ಹಂಗೆ ಉಂಡೆ ಮಾಡಿಕೊಂಡು ಚೆನ್ನಾಗಿ ಸಾಫ್ಟಾಗಿ, ತುಂಬ ಸಾಫ್ಟಾಗಿ ಆಗೋ ಥರ ಉಂಡೆ ಮಾಡ್ಕೋಬೇಕು. ಆವಾಗ ಕ್ರ್ಯಾಕ್ಸ್ ಬರೋಲ್ಲ ನಿಮಗೆ. ಅಷ್ಟು ಉಂಡೆ ಮಾಡಿಕೊಂಡು ಎಣ್ಣೆ ಕಾಯ್ಸೋಕೆ ಇಟ್ಬಿಟ್ಟು, ನಾರ್ಮಲಾಗಿ ಜಾಮೂನೆಲ್ಲ ಹೆಂಗೆ ಕರಿತೀವಲ್ಲ, ಎಣ್ಣೆ ಕಾದ್ಮೇಲೆ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಕಾಯಿಸ್ಕೋಬೇಕು. ಅದಕ್ಕೆ ಸೈಡಲ್ಲಿ ನಾನು ಪಾಕ ಕಾಯಿಸ್ಕೊತಾ ಇದ್ದೀನಿ. ಜಾಮೂನಿಗೆ ಪಾಕ ಬೇಕಲ್ಲ, ಸಕ್ಕರೆ ಪಾಕ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಆಗಲೇ ಎಲ್ಲ ಗೋಲ್ಡನ್ ಬ್ರೌನ್ ಆಗ್ತಿದ್ದಾವೆ ಎಲ್ಲ. ಚೆನ್ನಾಗಿ ನಿಮ್ಗೆ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ವೈಟ್ ಆಗಿಬಿಟ್ಟಿದೆ, ಅದು ಪಾಕ ಹಾಕಿದ್ಮೇಲೆ ಪಾಕ ಎಲ್ಲ ಹಿಡ್ಕೊಂಡು ಬಿಡುತ್ತಲ್ಲ. ನೆಕ್ಸ್ಟ್ ಅದನ್ನೆಲ್ಲ ಪಾಕಕ್ಕೆ ಹಾಕ್ಬಿಟ್ಟು ನೆನ್ಸೋಕೆ ಇಟ್ಬಿಟ್ಟು ಒಂದು 1/4 ಗಂಟೆ ನಾರ್ಮಲ್ ಟೆಂಪ್ರೇಚರಲ್ಲಿ ಇಟ್ಬಿಟ್ಟು, ಆಮೇಲೆ ನೀವು ಬೇಕಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದ್ಬಿಟ್ಟು ನೋಡಿದ್ರೆ ಸಖತ್ ಜ್ಯೂಸಿಯಾಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಗುಲಾಬ್ ಜಾಮೂನ್ ಪೌಡರ್ ಬರುತ್ತಲ್ಲ, ಅದ್ರಲ್ಲಿ ಮಾಡಿರೋ ಥರನೇ ಟೇಸ್ಟ್ ಬರುತ್ತೆ. ಸಕ್ಕತ್ತಾಗಿ ಬರುತ್ತೆ ಮಾತ್ರ. ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ. ಸೂಪರಾಗಿತ್ತು ಮಾತ್ರ ಟೇಸ್ಟು. ರಸಮಲೈ ಹೇಗೆ ಮಾಡೋದು ನೋಡೋಣ. ಮನೇಲಿ ತುಂಬ ಚೆನ್ನಾಗಿ ಬಂದಿತ್ತು. ಬಾದಾಮ್ ಮಿಲ್ಕ್ ಹಾಕಿ ಮಾಡೋದು ತುಂಬಾ ಚೆನ್ನಾಗಾಗಿತ್ತು. ನೋಡೋಣ ಹೇಗೆ ಮಾಡೋದು ಅಂತ. ಇವಾಗ ಮೊದಲಿಗೆ 1 ಕಪ್ ಮಿಲ್ಕ್ ಪೌಡ್ರಿಗೆ 3 ಕಪ್ ನೀರು ಅಳತೆ ಹಾಕ್ಕೊಂಡು ಕಾಯಿಸ್ಕೋಬೇಕು ಚೆನ್ನಾಗೆ. ಅದು ಕಾದು ಮಳ್ಳಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಬೇಕು. ಜಾಸ್ತಿ ಹಾಕ್ಕೋಬೇಡಿ, ಹುಳಿ ವಾಸನೆ ಬಂದುಬಿಡುತ್ತೆ. ಒಂದು ಅರ್ಧ ನಿಂಬೆಹಣ್ಣು ಹುಳಿ ಹಾಕ್ಕೊಬೇಕು. ನೀವು ಯಾವ ಕಪ್ಪಲ್ಲಿ ಹಾಕಿರ್ತೀರೋ ಆ ನೀರನ್ನ ಅದೇ ಕಪ್ಪಲ್ಲೇ 1 ಕಪ್ ಮಿಲ್ಕ್ ಪೌಡ್ರಿಗೆ 3 ಕಪ್ ನೀರು ಹಾಕಿದ್ರೆ ಸಾಕು. ಈ ಥರ ಚೆನ್ನಾಗಿ ಬರುತ್ತೆ ಪನ್ನೀರು. ಈಗ ನೋಡಿ, ಅದು ಎಲ್ಲ ಚೆನ್ನಾಗಿ ಹೊಡೆದಾದ್ಮೇಲೆ ಅದನ್ನು ಸೋಸ್ಕೊತಾ ಇದ್ದೀವಿ. ಒಂದು ಬಟ್ಟೆ ಹಾಕಿ ಆ ಬಟ್ಟೆಗೆ ಅದನ್ನೆಲ್ಲ ಸೋಸ್ಕೊಂಡು ಸ್ವಲ್ಪ ಒಂದು ಲೋಟ ಅಷ್ಟು ತಣ್ಣೀರು ಹಾಕಬೇಕು. ತಣ್ಣೀರು ಹಾಕಿದ್ರೆ ನಿಮಗೆ ಸುಡಲ್ಲ, ಆರಾಮಾಗಿ ಅದನ್ನು ಹಿಂಡ್ಕೊಬೋದು. ನೋಡಿ, ಈಗ ಪನ್ನೀರಲ್ಲಿ ಸ್ವಲ್ಪ ನೀರು ತಕ್ಕೊಂಡು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ನಾವು ತಣ್ಣೀರು ಹಾಕ್ಕೊಂಡು ಫುಲ್ಲು ಟೈಟಾಗಿ ಹಿಂಡ್ಕೊಳ್ಳೋಣ. ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳೋಣ. ಅದ್ರ ಮೇಲೆ ತಣ್ಣೀರು ಹಾಕ್ಕೊಂಡ್ಬಿಟ್ಟು ಹಿಂಡ್ಕೊಳ್ಳೋಕ್ಕೆ ನಮಗೆ ಚೆನ್ನಾಗಿ ಬರುತ್ತೆ. ಕೈ ಎಲ್ಲ ಸುಡಲ್ಲ. ಆವಾಗ ಆರಾಮಾಗಿ ನೀವು ಫುಲ್ಲು ಟೈಟಾಗಿ ನೀರೆಲ್ಲ ಬಸ್ಕೊಳ್ಳೋಂಗೆ ಮಾಡಿಕೊಂಡು ಅದನ್ನು ಒಂದು ಸೈಡ್ಗೆ ಎತ್ತಿಟ್ಬಿಡಬೇಕು. ಏನಿಲ್ಲ ಅಂದರೂ ಒಂದು 1/4 ಗಂಟೆ ಅದನ್ನು ಎತ್ತಿಡಬೇಕು. ಆವಾಗ ಚೆನ್ನಾಗಿ ಬರುತ್ತೆ ಪನ್ನೀರು. ಇವಾಗ ಅದನ್ನು ಅದ್ರ ಮೇಲೆ ಏನಾದರೂ ಒಂದು ತುಂಬ ವೆಯ್ಟ್ ಇರೋದೇನಾದರೂ ಇಡಿ. ನಾನಿಲ್ಲಿ ವೆಯ್ಟ್ ಇರೋದು ಇಟ್ಬಿಟ್ಟು ರೆಸ್ಟ್ ಮಾಡೋಕ್ಕೆ ಬಿಡಬೇಕು 1/4 ಗಂಟೆ. ಆಮೇಲೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಡ್ರೈ ಫ್ರೂಟ್ಸ್ ಕೊಟ್ಟಿದ್ದು ಮೀಶೋಯಿಂದ ತರಿಸಿದ್ದು ಅನಿಸುತ್ತೆ. ಮೀಶೋನು ಅಮೆಝಾನಿಂದನೂ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಮಾತ್ರ. ಎಲ್ಲದಕ್ಕೂ ಹಾಕ್ಕೊಳ್ಳೋಕ್ಕೆ ಚಾಕು ಹಚ್ಚೋದ್ರ ಬದಲು ಇದನ್ನು ಹಿಂಗೆ ಹಾಕ್ಕೊಂಡು ಹಿಂಗೆ ತಿರುಗಿಸ್ಕೊಂಡ್ಬಿಟ್ರೆ ತುಂಬ ಸ್ಮೂತಾಗಿ ಸಣ್ಣದಾಗಿ ಬರೋಕ್ಕೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ ಕಟ್ಟಿದ್ದು. ನೋಡಿ, ಈಗ ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಮೂರೂ ಸಣ್ಣದಾಗಿ ಡ್ರೈ ಫ್ರೂಟ್ಸ್ ಕಟ್ಟರಲ್ಲಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎಲ್ಲ ಒಂದು ಸ್ವಲ್ಪ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಎಷ್ಟು ಕ್ವಾಂಟಿಟಿಲಿ ಮಾಡಿರ್ತೀರಲ್ಲ ಅಷ್ಟು ಕ್ವಾಂಟಿಟಿಲಿ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಈ ಕಡೆ ಮತ್ತೆ ಹಾಲು ಕಾಯ್ಸೋಕ್ಕೆ ಇಟ್ಕೊಂಡಿದ್ದೀನಿ. ಸೇಮ್ ರೇಷಿಯೋ, ಹಾಲು ಹೊಡಿಯೋಕ್ಕೆ ಏನು ಇಟ್ಟಿದ್ವಲ್ಲ 3 ಕಪ್ಪಿಗೆ 1 ಕಪ್ 3 ಕಪ್ ನೀರಿಗೆ 1 ಕಪ್ ಮಿಲ್ಕ್ ಪೌಡ್ರ್ ಹಾಕಿ ಇಲ್ಲೂ ಸೇಮ್ ಹಾಗೆ ಕಾಯಿಸ್ಕೋಬೇಕು. ಈಗ ಅದು ಪನ್ನೀರನ್ನ ತೊಗೊಂಡು ಉಂಡೆ ಮಾಡಿರ್ತೀವಲ್ಲ, ಉಂಡೆನ ಎಣ್ಣೆಲಿ ಈಗ ಪನ್ನೀರನ್ನ ಸಕ್ಕರೆಯಲ್ಲಿ ಕುದಿಸ್ಕೊಂಡಿರ್ತೀವಿ. ಒಂದು 5 ನಿಮಿಷ ಕುದಿಸ್ಕೊಂಡು ಅದನ್ನೇ ಇವಾಗ ಹಾಲಿಗೆ ಹಾಕ್ಕೊಳ್ಳೋಣ. ಹಾಲಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷದಿಂದ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದು ಕುದಿ ಬರಬೇಕು ಅಷ್ಟೇ, ಜಾಸ್ತಿ ಕುದ್ಸೋಕೆ ಹೋಗಬೇಡಿ, ಚೆನ್ನಾಗಿ ಬರೋಲ್ಲ. ಆಮೇಲೆ ರಬ್ಬರ್ ಆದಂಗೆ ಆಗ್ಬಿಡ್ತವೆ, ಗಟ್ಟಿ ಆಗಿಬಿಡ್ತವೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ಕೂಲ್ ಮಾಡಿ, ನಾರ್ಮಲ್ ಟೆಂಪ್ರೇಚರಲ್ಲಿ ಕೂಲ್ ಮಾಡಿ ಅದನ್ನು ಇನ್ನೊಂದು ಬಟ್ಲಿಗೆ ಹಾಕಿ ಎಲ್ಲ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಬಾದಾಮ್ ಮಿಲ್ಕ್ ಮಾತ್ರ ಸೂಪರಾಗಿತ್ತು. ರಸಮಲೈ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿತ್ತು ಬಿಟ್ಟರೆ ಮಿಲ್ಕ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಈಗ ಅದನ್ನು ನಾರ್ಮಲ್ ಬಟ್ಲಿಗೆ ಹಾಕ್ಬಿಟ್ಟು ಅದನ್ನು ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡೋಣ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತೆಗೆದ್ಬಿಟ್ಟು ತಿಂದರೆ ಮಾತ್ರ ತುಂಬ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿರೋ ರಸಮಲೈ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
Please subscribe my channel.